ಅದೇನೋ ದೇವರು ವರ ಕೊಟ್ಬಿಟ್ರೆ ಒಂಥರ ಖುಷಿ ಆಗುತ್ತೋ ಆ ರೀತಿ ಸದ್ಯಕ್ಕೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ತುಂಬ ವೀಡಿಯೋಸ್ಗಳು ಮಾಡ್ತಾ ಇದ್ದೆ ನಾನು ಸಿನಿಮಾದ ಬಗ್ಗೆ, ಮ್ಯಾಕ್ಸ್ ಬಗ್ಗೆ, ಅಪ್ಡೇಟ್ ಇಲ್ಲ ಅಂತ. ಸೊ ಫೈನಲ್ ಆಗಿ ಈಗ ಅಪ್ಡೇಟ್ ಬರ್ತಾ ಇದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳಿದರೆ ಏನು ಅಪ್ಡೇಟ್ ಇರ್ಬೋದು, ಏನು ಅನೌನ್ಸ್ಮೆಂಟ್ ಬ್ರೋ, ಇಲ್ಲೂ ಒಂದು ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ ಅಂತ ಕೂಡ ನನಗೆ ಕೇಳಿದರೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇದೇ ನವೆಂಬರ್ 27ಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಬಂದಂಥ ಈ ಒಂದು ಅಪ್ಡೇಟ್ ತುಂಬ ಖುಷಿ ಆಯಿತು. ಇದು ಒಂದು ಕಡೆ ಆಯಿತು ಅಂದರೆ ಇದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಝೀ ಕನ್ನಡ ಒಂದು ಅಫಿಷಿಯಲ್ ಆಗಿ ಸ್ಯಾಟಲೈಟ್ ರೇಟ್ಸನ್ನು ತೊಗೊಂಡಿದೆ. ಇದನ್ನು ಡಿಜಿಟಲ್ ಸ್ಯಾಟಲೈಟ್ ರೇಟ್ಸ್ ಏನಿದೆ, ಸೊ ಇದು ಝೀ ಕನ್ನಡ ತೊಗೊಂಡಿದೆ ಅನ್ನೋದು ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಇದು ಒಂದು ಕಡೆ ಆಯಿತು ಅಂತಂದರೆ, ಸೊ ಮೇನಾಗಿ ಈಗ 27ನೇ ತಾರೀಕಿನ ಒಂದು ಎಕ್ಸಾಕ್ಟ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡಬೇಕು. ಸೊ ಅನೌನ್ಸ್ಮೆಂಟ್ ಅಂತ ಬಂದಾಗ ತುಂಬ ಜನ ಮೆಸೇಜ್ ಮಾಡಿದ್ರಿ, ಬ್ರದರ್ ಇದರಲ್ಲಿ ಟೈಮಿಂಗ್ ಹಾಕಿಲ್ಲ ಇವರು ಯಾಕೆ ಅಂತ ನನಗೆ ಕ್ವಶನ್ ಕೇಳಿದ್ದೀರಾ. ಬಟ್ ನಾನು ಕೂಡ ಸ್ಟಾರ್ಟಿಂಗ್ ನೋಡಿದಾಗ ಟೈಮ್ನ ನೋಡಿದೆ. ಸೊ ಟೈಮಿಂಗ್ ಅಬ್ಸರ್ವ್ ಮಾಡಿದೆ, ಟೈಮಿಂಗ್ ಇರಲಿಲ್ಲ. ಮೇ ಬಿ ಇವತ್ತು ಇಲ್ಲ ಅಂದರೆ ನಾಳೆ ಏನಾದರೂ ಒಂದು ಟೈಮಿಂಗನ್ನು ಅನೌನ್ಸ್ಮೆಂಟ್ ಮಾಡ್ಬೋದು. ಸ್ವಲ್ಪ ಕಾಯೋಣ, ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ. ಸದ್ಯಕ್ಕೆ ಇಷ್ಟು ಒಂದು ಅಪ್ಡೇಟ್ನ ಕೊಟ್ಟಿರುವಂಥದ್ದು ತುಂಬ ಖುಷಿಯಾದಂಥದ್ದು. ಅಫಿಷಿಯಲ್ ಆಗಿ 27ಕ್ಕೆ ಬರುವಂಥ ಒಂದು ಅನೌನ್ಸ್ಮೆಂಟ್ ಏನಿರ್ಬೋದು ಅನ್ನೋಂಥ ಒಂದು ವಿಚಾರ ನೋಡೋದಾಯಿತು ಅಂದರೆ, ನನ್ನ ಪ್ರಕಾರ 100% ಇದು ಸಿನಿಮಾದ ರಿಲೀಸ್ ಡೇಟೇ ಇರುತ್ತೆ. ಯಾರಿಗೂ ಡೌಟ್ ಬೇಡ ಅಂತ ಅಂದ್ಕೊಳ್ತೀನಿ. ಸಿನಿಮಾ ರಿಲೀಸ್ ಡೇಟನ್ನು ಅನೌನ್ಸ್ ಪಕ್ಕ ಮಾಡೇ ಮಾಡ್ತಾರೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅನೌನ್ಸ್ಮೆಂಟ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳಿದ್ರು, ಬ್ರದರ್ ಅನೌನ್ಸ್ಮೆಂಟ್ ಅಂತ ಹಾಕಿದ್ದಾರೆ, ರಿಲೀಸ್ ಡೇಟ್ ಅಂತ ಹಾಕಿಲ್ಲ, ಏನು ಕತೆ ಇದು, ಮತ್ತೇನಾದರೂ ಬೇರೆ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಹೇಗೆ ಅಂತ. ಬಟ್ ನನಗನ್ಸೋ ಪ್ರಕಾರವಾಗಿ 99% ಸಿನಿಮಾದ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಸೊ ಓಕೆನಾ, ಇದು ಒಂದು ಕಡೆ ಆಯಿತು ಅಂತಂದರೆ 27ಕ್ಕೆ ಬರ್ತಾ ಇದೆ. ಅಪ್ಡೇಟ್ ಏನೋ ಅನೌನ್ಸ್ಮೆಂಟ್ ಅಂತ ಹಾಕಿದ್ದಾರೆ, ಬಟ್ ಟೈಮಿಂಗ್ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರಿ. ಬಟ್ ನಾನು ಆವಾಗಲೇ ಹೇಳಿದಾಗೆ ನಾಳೆ ನಾಡೋದು ಮಾಡ್ಬೋದು. ಸೊ ಫೈನಲ್ ಆಗಿ ತುಂಬ ಜನ ಕಾಮೆಂಟ್ ಕೂಡ ಮಾಡಿದರೆ, ಬ್ರದರ್ ನೀವು ಮಾಡಿರುವಂಥ ವಿಡಿಯೋ ಟೀಮ್ ಅವ್ರಿಗೆ ತಲುಪಿದೆ ಅಂತ. ಸೊ ಖಂಡಿತವಾಗ್ಲೂ ಟೀಮ್ ಅವ್ರಿಗೆ ತಲುಪಿದೆಯೋ ಅಥವಾ ಅವರು ಇದೇ ಟೈಮಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೋ ಗೊತ್ತಿಲ್ಲ. ಇದು ನಾವು ಮಾಡಿದ್ರಿಂದ ಆಗಿದೆ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಸೊ ಒಟ್ಟಾರೆ ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ, ಒಂದು ಅಪ್ಡೇಟ್ ಕೊಟ್ರಲ್ಲ, ಅದು ಒಂದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ತುಂಬಾ ಖುಷಿಯಾದಂಥ ವಿಚಾರ. ಸೊ ಈ ಒಂದು ಅನೌನ್ಸ್ಮೆಂಟ್ ಅಂತ ಒಂದು ಕೇಳಿದಾಗ ಕೆಲವೊಬ್ರಿಗೆ ಕನ್ಫ್ಯೂಷನ್ ಈಗಲೂ ಕೂಡ ಇದೆ. ಸಿನಿಮಾ ರಿಲೀಸ್ ಮಾಡ್ತಾರೋ ಅಥವಾ ಬೇರೆ ಏನಾದರೂ ಅಪ್ಡೇಟ್ ಕೊಡ್ತಾರೋ ಏನೋ ಅನ್ನೋದು ಕನ್ಫ್ಯೂಷನ್ ಇದೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ಇನ್ನು 2 ದಿನ ಇದೆ, ಕಾಯೋಣ, ಖಂಡಿತವಾಗ್ಲೂ ಬರುತ್ತೆ ಅಪ್ಡೇಟು. ಸೊ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ, ನೀವು ಕೂಡ ವೇಟ್ ಮಾಡ್ತಿದ್ದೀರಾ. ಸೊ ಅನೌನ್ಸ್ಮೆಂಟ್ ಅಂತ ಈ ಒಂದು ಮ್ಯಾಕ್ಸಿಮಮ್ ಅನೌನ್ಸ್ಮೆಂಟ್ ಅಂತ ಕೇಳಿದಾಗ ಸೊ ನಿಮ್ಮ ತಲೆಯಲ್ಲಿ ಏನು ಬಂತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಫಸ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇದು ಬಂತು ಬ್ರೋ, ನನ್ನ ತಲೆಯಲ್ಲಿ ಇದು ಬಂತು ಅನ್ನೋಂಥದ್ದು ಏನಾದರೂ ಇತ್ತು ಅಂದರೆ ಬೇಗ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ಮ್ಯಾಕ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅನೌನ್ಸ್ಮೆಂಟ್ ಕೂಡ ಅಫಿಷಿಯಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಕಾಯೋಣ ಆ್ಯಂಡ್ ನೋಡೋಣ. ಒಂದು ಅಫಿಷಿಯಲ್ ಒಂದು ಅನೌನ್ಸ್ಮೆಂಟ್ಗಾಗಿ ಮ್ಯಾಕ್ಸಿಮಮ್ ಅನೌನ್ಸ್ಮೆಂಟ್ ಅಂತ ಬೇರೆ ಹಾಕಿದ್ದಾರೆ. ಏನದು ಮ್ಯಾಕ್ಸಿಮಮ್ ಅನೌನ್ಸ್ಮೆಂಟ್ ಅನ್ನೋದನ್ನ ಕಾಯೋಣ. ಆ್ಯಂಡ್ 27ಕ್ಕೆ ನೋಡೋಣ. ಸೊ ಮತ್ತೆ ನಿಮಗೆ 27ನೇ ತಾರೀಕಿನ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಅದೇನು ಅಪ್ಡೇಟ್ ಬಂತು ಅನ್ನೋದು ಕೂಡ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನಿಮಗೇನು ಅನ್ನಿಸ್ತು ಒಂದು ಅನೌನ್ಸ್ಮೆಂಟ್, ಒಂದು ಡೇಟನ್ನು ನೋಡಿದಾಗ, ಅನೌನ್ಸ್ಮೆಂಟ್ ಅಂತ ಕೇಳಿದಾಗ ಏನು ತಲೆಗೆ ಫಸ್ಟ್ ಬಂತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವೇಟಿಂಗ್ ಫಾರ್ ಮ್ಯಾಕ್ಸ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.